दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। शिवाजी महाराज के जय, छत्रपति शिवाजी महाराज के जय। ಇಂದು ವಿಜಾಪುರ ನಗರದ ಎಲ್ಲ ಹಿಂದೂ ಪ್ರೇಮಿಗಳು ಹಾಗೂ ಮರಾಠ ಸಮಾಜದ ವತಿಯಿಂದ ಮೊನ್ನೆ ನಡೆದಂಥ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯ ಮೆರವಣಿಗೆಯ ಮೇಲೆ ಕಲ್ಲು ಎಸೆದ ಎಲ್ಲ ದುಷ್ಕರ್ಮಿಗಳನ್ನು ಬಂಧಿಸಿ ಅವರನ್ನು ಗಡೀಪಾರು ಮಾಡಿ ಉತ್ತರ ಪ್ರದೇಶದ ಮಾದರಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲು ನಾನು ವಿನಂತಿಸುತ್ತೇನೆ. ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರ ಮುಖಾಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮೆರವಣಿಗೆಯಲ್ಲಿ ಪೊಲೀಸರ ಮೇಲೆ ಕಲ್ಲೆಸೆದ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ಇಂದು ವಿಜಯಪುರ ನಗರದ ಸಮಸ್ತ ಮರಾಠ ಸಮಾಜ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮೆರವಣಿಗೆ ಹಾಗೂ ಪೊಲೀಸರ ಮೇಲೆ ಕಲ್ಲೆಸೆದ ದುಷ್ಕರ್ಮಿಗಳು ಕುರಿತು ಖಂಡಿಸಿ ಹಾಗೂ ಕಲ್ಲು ಹೊಡೆದಂತ ಕೆಲವು ದೇಶದ್ರೋಹಿ ಮುಸಲ್ಮಾನರು ಶಾಂತಿ ಭಂಗ ಮಾಡಿ ಇವರಿಗೆ ತಕ್ಕ ಪಾಠ ಶಿಕ್ಷೆ ಹಾಗೂ ಉತ್ತರ ಪ್ರದೇಶದಲ್ಲಿ ಕಾನೂನು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಕಾನೂನು ಇವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಸಮಸ್ತ ಮರಾಠ ಸಮಾಜ ಮೂಲಕ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವೆಲ್ಲ ಆಗ್ರಹಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ನಮ್ಮ ಸಮಾಜ ವತಿಯಿಂದ ತಗೊಂಡು ತಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ತಾವು ಅರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ವೀರೇಶ್ ನೋಡಿ ಎಲ್ಲರೂ ಮಾತಾಡ್ತಾರೆ ತಿಳ್ಕೊಂಡು ಏಟ್ ನಾನು भारत माता की जय, छत्रपति शिवाजी महाराज की जय, छत्रपति शिवाजी महाराज की जय, धर्मवीर छत्रपति संभाजी महाराज की जय, भारत माता की जय, भारत माता की जय। ದೇಶದ್ರೋಹಿಗಳಿಗೆ ಬಂಧಿಸಬೇಕು, 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 ದೇಶದ್ರೋಹಿಗಳಿಗೆ ಗಡೀಪಾರು ಮಾಡಬೇಕು, ಗಡೀಪಾರು ಮಾಡಬೇಕು, ದೇಶದ್ರೋಹಿಗಳಿಗೆ ಬಂಧಿಸಬೇಕು, ಬಂಧಿಸಬೇಕು, ಬಂಧಿಸಬೇಕು. ಮೊನ್ನೆ 19ನೇ ತಾರೀಕು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಉತ್ಸವ ಬಾಗಲಕೋಟೆ ನಗರದಲ್ಲಿ ಸಾಯಂಕಾಲ ಭವ್ಯ ಮೆರವಣಿಗೆ ನಡೆದಿತ್ತು. ಅಲ್ಲೇ ಮಸೀದಿ ಮೇಲೆ ಕೆಲವು ದೇಶದ್ರೋಹಿಗಳು ಆ ಛತ್ರಪತಿ ಶಿವಾಜಿ ಮಹಾರಾಜ್ ಮೂರ್ತಿ ಮೇಲೆ ಹಾಗೂ ನಮ್ಮ ರಕ್ಷಣೆ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ಕಲ್ಲೆಸೆದಿದ್ದಾರೆ. ಅವರು ಈಗಾಗಲೇ ಬಂಧಿಸಿದ್ದಾರೆ. ಅವರನ್ನು ಕೂಡ ತಕ್ಕ ಪಾಠ ಕಲಿಸಿ ತಕ್ಕ ಶಿಕ್ಷೆ ವಿಧಿಸಬೇಕು. ಬರೇ ನೀವು ಜಾಮೀನು ಮಾಡಿ ಅವರು ಬಿಟ್ಟರೆ ನಡೆಯಂಗಿಲ್ಲ. ಅವರಿಗೆ ನಮ್ಮ ಉತ್ತರ ಪ್ರದೇಶದಲ್ಲಿ ಯೋಗಿ ರೀತಿ ಮಾದರಿಯಲ್ಲಿ ಕಾನೂನಿನ ರೀತಿ ಕ್ರಮ ತಗೋಬೇಕು. ಅವ್ರ ಮನೆಗಳ ಧ್ವಂಸ ಮಾಡಿ ಅವರ ದೇಶದ್ರೋಹಿ ಒಂದು ಕಟ್ಲೆ ಕಾನೂನು ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಇವತ್ತು ವಿಜಯಪುರ ನಗರದ ಸಮಸ್ತ ಎಲ್ಲ ಮರಾಠ ಸಮಾಜ ಹಾಗೂ ಹಿಂದೂ ಅಭಿಮಾನಿಗಳು ನಾವೆಲ್ಲರೂ ಕೂಡಿಸಿ ಇವತ್ತು ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಸಮಾಜ ವತಿಯಿಂದ ನಿಮಗೆ ವಿನಂತಿ ಮಾಡ್ತೀವಿ, ತಾವು ಇದೇ ರೀತಿಯ ಮುನ್ನೆಚ್ಚರಿಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಾವೆಲ್ಲ ಹಮ್ಮಿಕೋತೆ ತಿಳಿಸಿ ಎರಡು ಮಾತು ಮುಗಿಸ್ತೀನಿ. ಸರ್, ನಿಮ್ಮದೇ ಸಮಾಜದ ಒಂದು ಮರಾಠ ಸಮಾಜದ ಲಾಡ್ ಅವರು ಯಾವುದೇ ಒಂದು ಹೇಳಿಕೆ ಸುದ್ದಿ ಕೊಡಲಿಲ್ಲ. ಯಾವ ಸರ ಲಾಡ್ ಅವರು ಸಂತೋಷ್ ಲಾಡ್ ಅವರು ಸರ್ಕಾರ ಅವ್ರದೇ ಐತಿ. ಅವರು ವಿಚಾರ ಮಾಡಿ ಅವ್ರು ಹೇಳಿಕೆ ಕೊಡ್ತಾರ ನಮ್ಗೆ ವಿಶ್ವಾಸ ಐತಿ. ನೋಡೋಣ ಏನೋ ಪ್ರತಿಕ್ರಿಯೆ ಅವ್ರು ಬಂದಿಲ್ಲ. ಅವರು ನಾವೆಲ್ಲರೂ ಕಾಯ್ದು ನೋಡೋಣ. ನಾವು ಇದು ನೋಡ್ರಿ ಇದು ಯಾವುದೇ ಒಂದು ಅವರು ಆಗ್ಬಾರ್ದಾಗಿತ್ತು. ಅವ್ರು ಕೇಳ್ಬೇಕು ಪಶ್ಚಾರ ಇರ್ತಾರೆ. ಮತ್ತೆ ಮುಂದಿನ ದಿನಗಳಾಗಲಿ ಈ ರೀತಿ ಆದ್ರಪ್ಪ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಒಂದೇ ಇಲ್ಲ, ಯಾವುದೇ ಹಿಂದೂ ಧರ್ಮದ ಯಾವುದೇ ಆಗಲಿ ನಾವೆಲ್ಲ ಸಮಾಜದವ್ರು ಹಂಗದ ಯಾವ ಧರ್ಮಕ್ಕೆ ನಾವು ಅನ್ಯಾಯ ಮಾಡಂಗಿಲ್ಲ. ಎಲ್ಲಾ ಮರಾಠ ಸಮಾಜ ಅಂದ್ರೆ ಎಲ್ಲಾ ಧರ್ಮ ಪ್ರೀತಿಸುವ ಧರ್ಮ ಅಂದ್ರೆ ಮರಾಠ ಸಮಾಜ. ಪದೇ ಪದೇ ಈ ತರ ಘಟನೆಗಳು ಯಾಕೆ ನಡೀತವೆ ರಾಜ್ಯದಲ್ಲಿ? ಅದೇ ರೀ ಸರ್, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಅದೇ ಹೇಳ್ತೀನಿ ನಾನು. ಉತ್ತರ ಪ್ರದೇಶ ಅಂತರ ಇಲ್ಲೂ ಕರ್ನಾಟಕದಲ್ಲೂ ಆಗಬೇಕು. ಆ ರೀತಿ ಕಾನೂನು ಸ್ಟ್ರಿಕ್ಟ್ ಆಗ್ಬೇಕಲ್ಲ. ಎಲ್ಲ ನೋಡ್ರಿ ಯಾವ್ದು ಧಾರ್ಮಿಕ ಕಾರ್ಯಕ್ರಮ ಯಾವ ಹಿಂಗೆಲ್ಲ ಘಟನೆ ಆಗಬಾರ್ದು. ತಪ್ಪು ಚುಕ್ಕಿದು ಸರ್ಕಾರಕ್ಕಿದು. ಇದ್ರ ಬದಲಾಗಿ ಗೃಹ ಸಚಿವರಾದ ರಮೇಶ್ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ. ಅದೇ ಇದು ಖಂಡಿಸ್ತಿಲ್ರಿ ನಾವು. ಇದು ಅದೇ ಖಂಡಿಸ್ತಿಲ್ಲ. ಅವ್ರು ಕೊಡ್ಬೇಕು, ಹೇಳಿಕೆ ಕೊಡ್ಬೇಕು. ಅವರು ಸರ್ಕಾರ ಶಿವಾಜಿ ಮಹಾರಾಜ್ ಜಯಂತಿ ನಾವು ಕ್ಷಮೆ ಯಾಚನೆ ಅವರು ಸರ್ಕಾರ ಮಾಡಬೇಕು. ಈ ರೀತಿ ತಪ್ಪಲ್ಲ. ಯಾವುದೇ ಧಾರ್ಮಿಕ ಮೆರವಣಿಗೆ ಮೇಲೆ ಹೋಗುವಂತ ಪೊಲೀಸರು ನಮ್ಮ ರಕ್ಷಣೆ ಮಾಡೋದಂದ್ರೆ ಪೊಲೀಸ್ ಇಲಾಖೆ. ಈ ದೇಶದಲ್ಲಿ ನಾವು ಹಿಡಿದಂತ ನಾವು ಪೊಲೀಸ್ ಇಲಾಖೆ ಅವ್ರ ಮೇಲೆ ಕಲ್ಲೆಸದ ಹಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಹಾಕಿ ಆಗ್ಬೇಕು.
ನಿಮ್ಮ ಹೆಸರು? ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ಸದಸ್ಯರು, ಮರಾಠ ಸಮಾಜ ಸೆಕ್ರೆಟರಿ, ವಿಜಯಪುರ. ಈಗಾಗಲೇ ತಿಳಿಸಿದ ಹಾಗೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದಲ್ಲಿ ಮಸೀದಿಯಿಂದ ಕಲ್ಲೆಸೆದು ಶಾಂತಿ ಭಂಗ ಉಂಟು ಮಾಡಲಿಕ್ಕೆ ಪ್ರಯತ್ನಿಸುತ್ತಿರುವ ಎಲ್ಲ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಹಾಗೂ ಇದು ಮೇಲಿಂದ ಮೇಲೆ ಇದು ಶಿವಾಜಿ ಜಯಂತಿ ಮೇಲೆ ವಿಶೇಷವಾಗಿ ಇದನ್ನು ಕಲ್ಲು ತೂರಾಟವಾಗ್ತದೆ. ಇದನ್ನು ಆಗಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿ ಕ್ರಮ ಕೈಗೊಳ್ಬೇಕು. ಉತ್ತರ ಪ್ರದೇಶ ಮಾದರಿಯಲ್ಲಿ ಇದನ್ನ ಕ್ರಮ ಕೈಗೊಂಡ್ರು ಮುಂದೆ ಇಂಥ ಅನಾಹುತಗಳು ಆಗುವುದಿಲ್ಲ. ಇಂಥ ಕಿಡಿಗೇಡಿಗಳನ್ನು ಬಂಧಿಸಿ ಗಡೀಪಾರು ಮಾಡಬೇಕು. ಅಂದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಶಕ್ಯ ಇದೆ. ಧನ್ಯವಾದಗಳು. ಈಗ ನಾವು ಇಲ್ಲಿ ಒಂದೇ ಅಲ್ಲ, ಆಲ್ ಓವರ್ ಎಲ್ಲಿ ಬೇಕಾದಲ್ಲಿ ನೋಡಿ, ಕೇವಲ ಕಲ್ಲೆಸೆದು ಇದು ಮಾಡಿ ಸಣ್ಣ ಮಕ್ಕಳು ಸಹಿತ ಕಲ್ಲೆಸಿತಾವ್. ಯಾಕೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸೋದಿಲ್ಲ ಇವರು? ಕಲ್ಲೆಸೋದ್ರಿಂದ ಏನಾಗ್ತೈತಿ? ಹೆಂಗ್ ಭಾವೈಕ್ಯ ಆಗ್ಲಿಕ್ಕೆ ಶಕ್ಯ ಐತಿ? ನಾವು ಹಿಂದೂ ಮುಸ್ಲಿಂ ಭಾಯಿ ಅಂತ ನಾವ್ ಅಂತೀವಿ. ಅದು ಆ ಕಡೆಯಿಂದ ಆ ರೀತಿ ವ್ಯತಿರಿಕ್ತ ಸಿಗ್ತಾ ಇಲ್ಲ ನಮಗ. ಎಲ್ಲೂ ಬೇಕಾದಲ್ಲಿ ಕಲ್ಲು ಒಕ್ಕಟ್ಟಿದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಪ್ರಚೋದನೆ ಕೊಟ್ಟಂಗ ಆಗ್ತೈತಿ. ಅವ್ರ ಮೌಲಾನಗಳು ಕೂತ್ ಅದನ್ನ ಹೇಳಬೇಕು. ಮಸೀದಿಯಿಂದ ವಿಶೇಷವಾಗಿ ಆಯ್ತಂದ್ರೆ ಆ ಮಸೂದಿ ಅದಕ್ಕೆ ಕಪ್ಪು ಚುಕ್ಕಿ ಆಗ್ತೈತಿ. ಅದನ್ನು ವಿಶೇಷ ಎಲ್ಲ ಕಡೆ ಆಗ್ತಾ ಇದೆ. ಕಲ್ಲು ಯಾಕೆ ಬೀಳ್ತಾವ? ಯಾವುದೇ ಒಂದು ಚಲೋ ಧಾರ್ಮಿಕ ಇದು ಆದಾಗ ಬೇರೆ ಅದೇ ಮುಸ್ಲಿಂ ಯಾವುದೇ ಇದ್ರೊಳಗೆ ಒಂದು ಕಲ್ಲು ಎಸೆದು ಇನ್ನತನ ನೋಡಿಲ್ಲ ನಾವು. ಈಗ ನಮ್ಮಲ್ಲೇ ನಾವು ಶರ್ಬತ್ ಸಹಿತ ಮಾಡ್ತೀವಿ. ನಾವು ಮೊಹರಂದೊಳಗೆ ನಮ್ಮ ಶಿವಾಜಿ ಸರ್ಕಲ್ದೊಳಗೆ ಇಷ್ಟೊಂದು ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಆದ್ರೆ ನಮ್ಮ ಇದಕ್ಕೆ ಯಾಕೆ ಅದನ್ನ ತಪ್ಪಾಗ್ತಿದೆ? ಯಾಕೆ ಕಲ್ಲು ಎಸಿತಾರ? ಇದನ್ನ ಚೆನ್ನಾಗಿ ಒಬ್ರು ಖಂಡಿಸುವುದಿಲ್ಲ. ಮುಸ್ಲಿಮ್ರಾಗಿ ಮೊನ್ನೆ ಹಾಸಿಂ ಪೀರ್ ವಾಲಿಕದವ್ರು ಒಬ್ರು ಮಾತ್ರ ನಾನು ನೋಡಿರ್ತೀನಿ. ಉಳ್ಕಿದವ್ರು ಯಾಕೆ ಖಂಡಿಸುವುದಿಲ್ಲ? ಸಾಕಷ್ಟು ರಾಜಕೀಯದೊಳಗಿದ್ದಾರೆ, ಸಾಕಷ್ಟು ಇದು ಇದ್ದಾರೆ. ಇದನ್ನ ಖಂಡಿಸಿದ ಆಟೋಮೆಟಿಕ್ ಅದನ್ನ ಎಲ್ಲರಿಗೂ ಭಾವೈಕ್ಯತೆ ಮೂಡಿ ಬರ್ತೈತಿ. ಒನ್ ವೇ ಆಗ್ಲಾಗ್ತೈತಿ. ನಾವು ಹಿಂದೂ ಮುಸ್ಲಿಂ ಭಾಯಿ ಅಂತೀವಿ. ಆ ಮೊಹರಂಗಳಿಗೆ ನಾವು ಒಂದು ದಿವಸ ಎಲ್ಲೇ ಯಾವ ದೇಶದಲ್ಲೇ ಯಾವುದೇ ದೇಶದೊಳಗೆ ಎಲ್ಲೂ ಕಲ್ಲು ಬೀಳುವುದಿಲ್ಲ. ಆದ್ರೆ ಶಿವಾಜಿ ಮಹಾರಾಜರ ಜಯಂತಿ ವಿಶೇಷವಾಗಿ ಇದನ್ನ ಕಲ್ಲು ಎಸಿತಾರೆ. ಅದನ್ನ ಆಗಬಾರ್ದು ಅಂದ್ರೆ ಮಸೂದಿಗಳು ಚೆನ್ನಾಗಿ ಇದು ಆಗ್ಬೇಕು. ಪ್ಯಾಕ್ ಮಸೂದಿಯಿಂದ ಹರಿಸ್ತಾರೆ ಅಂದ್ರೆ ಆ ಮಸೂದಿ ಏನು ಉಪಯೋಗ? ಅದನ್ನ ಕಪ್ಪು ಚುಕ್ಕಿ ಮಸೂದಿ ಎದಕ್ಕಿದೆ? ಒಳ್ಳೆ ಧಾರ್ಮಿಕ ಸಂಘಟನೆಗಳು ಅದನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ, ಒಳ್ಳೆ ಬೋಧನೆ ಮಾಡ್ಲಿಕ್ಕೆ ಅದು ಮಸೂದಿ ಇದೆ. ಅಲ್ಲಿಂದ ಕಲ್ಲು ಎಸುದು, ಚಪ್ಪಲ್ ಎಸುವುದಂದ್ರ ಒಂದು ನಮಗೆ ರಕ್ಷಕ್ ಮಾಡೋದ ಪೊಲೀಸರು SP ಅಂತ ಅವ್ರಿಗೆ ಕಲ್ಲು ಬಡಿತಿದ್ರೆ ಏನ್ ಎಲ್ಲಿತನ ಬಂದಿದೆ? ಇದು ಆಗಬಾರ್ದು. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮರಾಠ ಸಮಾಜ ಅಧ್ಯಕ್ಷನಾಗಿ ವಿಜಾಪುರ, ವಿಜಯ್ ಚೌಹಾಣ್. ಇಲ್ಲ, ಇದಕ್ಕೆ ಸರ್ಕಾರ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆ ಸರಿಯಾದ ರೀತಿ ಬಂದೋಬಸ್ತ್ ನೀಡುವ ಮುಖಾಂತರ ಆಗಿರ್ಬೋದು, ಮತ್ತು ಅಲ್ಲಿನ ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಬರ್ತಾ ಇದೆ, ಆ ಮೆರವಣಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಟೋಟಲಿ ಆ ಭಾಗಕ್ಕೆ ಪೊಲೀಸ್ ಬಂದೋಬಸ್ತ್ ಸೆಕ್ಯೂರಿಟಿ ಹೆಚ್ಚಿನ ರೀತಿ ನೀಡಬೇಕು. ಆಮೇಲೆ ಗುಡಿ ಗುಂಡಾರಗಳ ಮೇಲೆ ಆಗಿರ್ಬೋದು, ಮಸೀದಿಗಳ ಮೇಲೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ರಕ್ಷಣೆಗೆ ಮೇಲೆ ನಿಂದಿರಬೇಕು. ಯಾಕಪ್ಪ ಅಂದ್ರೆ ಎಲ್ಲಿ ಯಾವ್ಯಾವ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥ ಅಲ್ಲಿಯ ಜನರು ಕರ್ನಾಟಕದಲ್ಲಿ, ಅದು ಬಾಗಲಕೋಟೆ ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಡೀತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಫೆಬ್ರವರಿ 17ರಂದು ನಡೀತಕ್ಕಂಥ ಜಯಂತಿಯ ದಿನ ಇಷ್ಟೊಂದು ಕಲ್ಲು ತೂರಾಟ ಮಾಡಿ ಹಿಂದೂ ಮುಸ್ಲಿಂ ಜಗಳ ಹಚ್ಚುವಂತ ಕೆಲಸ ಮಾಡೋದು ಏನು ಅವಶ್ಯ ಇದೆ? ಮುಸ್ಲಿಂ ಆದ್ರೂ ಅಷ್ಟೇ, ಹಿಂದೂ ಆದ್ರೂ ಅಷ್ಟೇ, ಈ ಭಾರತ ದೇಶದ ಮಕ್ಕಳು ಇಲ್ಲೆಲ್ಲರೂ ಇಲ್ಲಿ ಕೇವಲ ಶಿವಾಜಿ ಮಹಾರಾಜರ ಜಯಂತಿಯಿಂದಾನೇ ಕಲ್ಲು ತೂರಾಟ ಮಾಡಿ 7 ದಿನದವರೆಗೆ ಕರ್ಫ್ಯೂ ಜಾರಿ ಮಾಡಿ ಅಲ್ಲಿ SP ಅವರಾಗಿರ್ಬೋದು, DC ಅವರಾಗಿರ್ಬೋದು ಕ್ರಮ ತಗೋಬೇಕಾಗಿತ್ತು. ಈಗ ಮತ್ತೆ ಪದೇ ಪದೇ ಕ್ರಮ ತಗೋತೀನಿ ಅನ್ನೋಂಥದ್ದು ಬೇಕಾಗಿಲ್ಲ. ಅಲ್ಲಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು UP ಮಾದರಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ. ಮಾನ್ಯ ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನ ಸಲ್ಲಿಸಿದ್ದೇವೆ, ಸಮಾಜ ಮುಖಾಂತರ ಹಾಗೂ ಹಿಂದೂ ಧರ್ಮದ ಮುಖಾಂತರ. ಇವತ್ತು ನಾವು ಹೇಳಲಿಕ್ಕೆ ಒಂದೇ ಮಾತು ಹೇಳ್ತೀನಿ, ಇವತ್ತು ಆಗಿರುವಂತ ಶಿವಾಜಿ ಮಹಾರಾಜರ ಮೇಲೆ ಕಲ್ಲು ತೂರಾಟ ಇನ್ನು ಮುಂದೆ ಯಾವತ್ತೂ ಆಗಬಾರ್ದು. ಅಂದ್ರೆ ಇದು ಪದೇ ಪದೇ ಈ ರೀತಿ ಗಲಭೆಗಳನ್ನ ಸೃಷ್ಟಿಸುವುದು ಅವ್ರ ಕೆಲಸ ಅನಿಸುತ್ತೆ ಅಲ್ಲಿ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಜಾಗೃತರಾಗಬೇಕು. ಯಾವುದೇ ಜಾತಿ ಮತ ಪಂಥ ಇರ್ಲಿ, ಯಾವುದೇ ಅಂತ ಕೆಲಸಗಳನ್ನ ಮಾಡಿದ್ರೆ ಅವನಿಗೆ ಅಲ್ಲೇ ಕಠಿಣ ಶಿಕ್ಷೆ ಆಗುವಂತ ಕೆಲಸ ಸರ್ಕಾರ ಮಾಡಬೇಕು. ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಾವು ವಿನಂತಿಯನ್ನ ಮಾಡ್ಕೋತೇವೆ. ಇದು ಕೇವಲ ಕಠಿಣ ಕ್ರಮ ಅಂತೇಳಿ ಹೇಳೋದು ಬೇಕಾಗಿಲ್ಲ. ಅವ್ನಿಗೆ ಒದ್ದು ಜೈಲಿಗೆ ಕಳಿಸಿ ಅವನಿಗೆ ಗಡೀಪಾರ ಅಷ್ಟೇ ಅಲ್ಲ, UP ಮಾದರಿ ರೀತಿ ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಾವು ವಿಜಯಪುರ ಜಿಲ್ಲೆ ಮುಖಾಂತರ ನಾವು ಅವ್ರಿಗೆ ಆಗ್ರಹ ಮಾಡ್ತಿದ್ದೇವೆ ಸರ್ಕಾರಕ್ಕೆ. ಇನ್ನೊಂದೇನಪ್ಪಾ ಅಂತಂದ್ರೆ ಇದು ಹಿಂದೂ ಮುಸ್ಲಿಂ ಅಣ್ಣತಮ್ಮರ ತರ ಅಂತಂದ್ರೆ ಅಂತಂದ್ರ ಇದ್ರೆ ಈ ಬಂದೋಬಸ್ತ್ ಅವಶ್ಯಕತೆ ಏನದ? ಹೌದ್ರಿ, ಕೆಲವೊಂದಿಷ್ಟು ಕಿಡಿಗೇಡಿಗಳು ಇರ್ತಾವು, ಎಲ್ಲ ಸಮಾಜದಲ್ಲಿ ಇರ್ತಾವು. ಆ ಕಿಡಿಗೇಡಿಗಳಿಗೆ ಬಂಧಿಸುವಂತ ಕೆಲಸ ಪೊಲೀಸ್ನವ್ರು ಮಾಡಬೇಕು, ಸರ್ಕಾರನೂ ಮಾಡಬೇಕು. ಸರ್ಕಾರ ಅಂದ್ರೆ ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗಿರತಕ್ಕಂಥದ್ದಲ್ಲ, ಇಡೀ ಅಖಂಡ ಕರ್ನಾಟಕದ ಪ್ರತಿಯೊಂದು ಜಾತಿಯ ಸಮಾಜಕ್ಕೂ ಕೂಡ ಸರ್ಕಾರ ಬೆನ್ನೆಲುಬಾಗಿ ನಿಂದಿರಬೇಕು. ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷಿಸುವಂತ ಕೆಲಸ ಪೊಲೀಸ್ ಇಲಾಖೆಯು ಮಾಡಬೇಕು, ಸರ್ಕಾರನೂ ಮಾಡಬೇಕು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್. ಹೌದು. ಸಂಗಮೇಶ್ ಜಾಧವ್ ಅಂತ ಹೇಳಿ. ಮಾನ್ಯರೇ,
ದಿನಾಂಕ 19 ಫೆಬ್ರವರಿ ಶಿವಜಯಂತಿಯಿಂದ ವತಿಯಿಂದ ಮೆರವಣಿಗೆ ತೆಗೆದಿದ್ರು ಬಾಗಲಕೋಟ್ನಲ್ಲಿ. ಆ ಸಂದರ್ಭದಲ್ಲಿ ಮಸೀದಿ ಹತ್ರ ಬಂದಾಗ, ಪಂಕ ಮಸೀದಿ ಹತ್ರ ಬಂದಾಗ ಕೆಲವು ಕಿಡಿಗೇಡಿಗಳು ಕಲ್ಲು ಒಗ್ದಿದ್ದಾರೆ. ಅದಕ್ಕೆ ನಾವು ಎಲ್ಲ ಸಮಸ್ತ ಮರಾಠ ಸಮಾಜ ಖಂಡಿಸ್ತೇವೆ. ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ ಅಣ್ತಂಬ್ರಂಗ ಬೆಳೀತಾ ಇದ್ದೇವೆ ಹಿಂದೂ ಮುಸ್ಲಿಂ. ಆದರೆ ನೋಡ್ರಿ ನೀವು, ಬಹಳ ಮನ್ಯರ ಪುತ್ಥಳಿಗಳು ಅದಾವ. ವಿವೇಕಾನಂದ ಇರ್ಬೋದು, ಬಸವೇಶ್ವರ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು. ಎಲ್ಲ ಪುತ್ಥಳಗಳು ಯಾರಿಗೂ ಇದು ಮಾಡೋದಿಲ್ಲ. ಯಾಕೆ ಶಿವಾಜಿ ಮಹಾರಾಜರ, ಅಂಬೇಡ್ಕರ್ ಮಹಾರಾಜರ ಪುತ್ಥಳಿಗೆ ಅವ್ರು ಟಾರ್ಗೆಟ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ತಿಳುವಳಿಕೆ ಇಲ್ಲ. ಶಿವಾಜಿ ಮಹಾರಾಜ ಒಂದು ತಪ್ಪು ಕಲ್ಪನೆ ಇದೆ, ಅವರು ಮುಸ್ಲಿಂ ವಿರೋಧಿ ಅಂತ ಹೇಳಿ. ಅಲ್ಲ, ಮುಸ್ಲಿಮರು ವಿರೋಧಿ ಇದ್ದಿದ್ದಿಲ್ಲ. ಅವರು ಮೊಘಲರು ವಿರುದ್ಧ ರಾಜ್ಯ ಇದಕ್ಕಾಗಿ ಅವ್ರು ಹೋರಾಟ ಮಾಡಿದ್ರು. ಆದರೆ ಕೆಲವೊಂದು ಮೊಘಲಗಳು ಇದು ಏನದೆ ಮುಸ್ಲಿಂ ವಿರುದ್ಧ ಅಂತ ಹೇಳಿ ಶಿವಾಜಿ ಮಹಾರಾಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ತಪ್ಪು ಕಲ್ಪನೆ ಹೋಗ್ಬೇಕಿದು. ಯಾಕಂದ್ರೆ ನಾವು ಇತ್ತೀಚಿನ 20 ವರ್ಷದಿಂದ ಹಿಂದೂ ಮುಸ್ಲಿಂ ಕೂಡಿ ಶಿವಾಜಿ ಮಹಾರಾಜ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಜನರಲ್ಲಿ ಆ ಭಾವನೆ ಹೋಗಬೇಕು. ಯಾಕಂದ್ರೆ ಶಿವಾಜಿ ಮಹಾರಾಜರ ಆಡಳಿತದಲ್ಲಿ ಸುಮಾರು 8 ಜನ ಮಂತ್ರಿಗಳು ಮುಸ್ಲಿಮರು ಇದ್ರು. ಅವರು ಎಲ್ಲೇ ಕುರಾನ್ ಶಿಖರನ್ನು ಸುಧಾಕ ಸೈನಿಕರಿಗೆ ಅವರು ಒಂದು ಆದೇಶ ಕೊಟ್ಟಿದ್ರು. ಅವ್ರಿಗೆ ಮರ್ಯಾದೆಯಿಂದ ಅದು ಆ ಸಮಾಜಕ್ಕೆ ಇದು ಮಾಡಬೇಕು. ಶುಕ್ರವಾರ ನಮಾಜಕ್ಕೂ ಸುಧಾಕ ಅವರು ಅನುಕೂಲ ಮಾಡಿಕೊಟ್ಟಿದ್ರು. ಇಂಥ ಒಂದು ದೇಶ ಕಂಡಂತ ಅತ್ಯಂತ ಶೂರ ವೀರ ಶಿವಾಜಿ ಮಹಾರಾಜರು ಪುತ್ಥಳಿಗೆ ಅವಮಾನ ಮಾಡ್ತಾರಂದ್ರೆ ನಾವು ಇದಕ್ಕೆಲ್ಲ ಖಂಡಿಸ್ತೇವೆ ಅಂತ ಹೇಳಿ 2 ಮಾತು ಮಾಡಿಸ್ತಾರೆ. ವಿಜಯ್ ಕುಮಾರ್ ಘಾಟ್ಗೆ, SBD ಚೇರ್ಮನ್. छत्रपति शिवाजी महाराज की जय। धर्मवीर छत्रपति संभाजी महाराज की जय। भारत माता की जय। हिंदू धर्म की जय। ಬಂಧಿಸಬೇಕು, ಬಂಧಿಸಬೇಕು, ಗಡಿಪಾರು ಮಾಡಬೇಕು, ಗಡಿಪಾರು ಮಾಡಬೇಕು. ಭಾರತ್ माता की जय। छत्रपति शिवाजी महाराज की जय। धर्मवीर संभाजी महाराज की जय। जुड़े रहिएगा आपके अपने चैनल बीजापुर समय के साथ।